ಆತ್ಮೀಯ ವಿದ್ಯಾರ್ಥಿಗಳೇ, ಸೆಕೆಂಡ್ ಪಿಯುದಲ್ಲಿ ಇಂಪಾರ್ಟೆಂಟ್ ಕ್ವಶನ್ಸ್ ಅನ್ನ ಈಗಾಗಲೇ 2 ಪಾರ್ಟ್ ನೋಡಿದ್ರಿ. ಹಾಗೆ ಮುಂದಿನ ಪಾರ್ಟ್ಗಳನ್ನು ಕೂಡ ಕೊಡಿ ಅಂತ ಕೇಳ್ತಾ ಇದ್ರಿ. ಪಾರ್ಟ್ 3 ಅಲ್ಲಿ ಒಂದು ಚಾಪ್ಟರ್ ಗಳನ್ನ ಡಿಸ್ಕಸ್ ಮಾಡೋಣ. ಸೊ ಮೊದಲನೇದಾಗಿ ಮ್ಯಾಗ್ನೆಟಿಸಮ್ ಅಂಡ್ ಮ್ಯಾಟರ್. ಈ ಚಾಪ್ಟರ್ ಅಲ್ಲಿ 2 ಮಾರ್ಕಿನ ಕ್ವಶನ್ಸ್ ಯಾವ್ಯಾವ್ದು ಕೇಳಬಹುದು. ಸ್ಟೇಟ್ ಅಂಡ್ ಎಕ್ಸ್ಪ್ಲೇನ್ ಗಾಸಸ್ ಲಾ ಇನ್ ಮ್ಯಾಗ್ನೆಟಿಸಮ್. ಎಕ್ಸ್ಪ್ಲೇನ್ ಅಂತ ಕೇಳಿದಾಗ ನೀವು ಸಮೇಷನ್ ಆಗಿ ತೋರಿಸಬೇಕು, ಒಂದು ಸರ್ಫೇಸ್ ಡಯಾಗ್ರಾಮ್ ಸಾಧ್ಯ ಆದ್ರೆ ಡ್ರಾ ಮಾಡಿ. Next, to define magnetization of magnetic material and write its SI unit. Magnetization define ಮಾಡಿ ಅದರ SI unit ಅನ್ನು ಬರೆಯಬೇಕು. What is magnetic susceptibility? For which material it is small and positive ಅಂತ ಹೇಳಿ. Okay. Next, write 2 properties of magnetic field lines. ಇದು 2 ನು ಕೇಳಬಹುದು, 2 marks ಗೆ, 3 ಕೇಳಿದ್ರೆ 3 marks ಗೆ. Next, write expression for magnetic potential energy of a magnetic dipole kept in a uniform magnetic field. ಇಲ್ಲಿ derivation ಇಲ್ಲ, ಇದರ expression ಉಂಟು. ಹಾಗಾಗಿ ಅದನ್ನ ಬರೆದು ಆ ಟರ್ಮ್ಗಳನ್ನ ಎಕ್ಸ್ಪ್ಲೇನ್ ಮಾಡಿದ್ರೆ ಆಗುತ್ತೆ. ನೆಕ್ಸ್ಟ್, ಡ್ರಾ ದ ಬಿಹೇವಿಯರ್ ಆಫ್ ಮ್ಯಾಗ್ನೆಟಿಕ್ ಫೀಲ್ಡ್ ಲೈನ್ಸ್ ನಿಯರ್ ಎ ಡಯಾಮ್ಯಾಗ್ನೆಟಿಕ್ ಅಂಡ್ ಪ್ಯಾರಾಮ್ಯಾಗ್ನೆಟಿಕ್ ಸಬ್ಸ್ಟೆನ್ಸ್. ನೋಡಿ, NCERT ಟೆಕ್ಸ್ಟ್ ಬುಕ್ ಅಲ್ಲಿ ಇದನ್ನು ಕ್ಲೀನ್ ಆಗಿ ಕೊಟ್ಟಿದ್ದಾರೆ. ಸೊ ಆ ಒಂದು ಡಯಾಗ್ರಾಮ್ ಅನ್ನ ಡ್ರಾ ಮಾಡಬೇಕಾಗುತ್ತೆ. ನೆಕ್ಸ್ಟ್ 3 ಮಾರ್ಕ್ಸ್ ಬರೋದಾದ್ರೆ ರೈಟ್ 3 ಪ್ರಾಪರ್ಟೀಸ್ ಆಫ್ ಫೆರೋಮ್ಯಾಗ್ನೆಟಿಕ್ ಸಬ್ಸ್ಟೆನ್ಸಸ್. ಸೊ ನೆಕ್ಸ್ಟ್ ಹೀಗೆ ಈ ಪ್ರಾಪರ್ಟೀಸ್ ಅನ್ನ 3 ಪ್ರಾಪರ್ಟೀಸ್ ಕೇಳಿರ್ತಾರೆ ಅನ್ಕೊಳ್ಳಿ. ಫೆರೋ ಕೇಳಬಹುದು, ಡಯಾ ಕೇಳಬಹುದು, ಇಲ್ಲ ಪ್ಯಾರಾಮ್ಯಾಗ್ನೆಟಿಕ್ ಮಟೀರಿಯಲ್ಸ್ ಅಥವಾ ಸಬ್ಸ್ಟೆನ್ಸ್ ಗಳನ್ನ ಕೇಳಬಹುದು ಅಂತ. ಸೊ ನೆಕ್ಸ್ಟ್ 3 ಮಾರ್ಕ್ಸ್ ಗೆ ರೈಟ್ 3 ಡಿಫರೆನ್ಸ್ ಅಂತ ಕೇಳಬಹುದು. ನೋಡಿ, ಈ ಡಿಫರೆನ್ಸ್ ಕೂಡ ಏನಾಗಿರುತ್ತೆ, ನೀವು ಎಲ್ಲವನ್ನೂ ಮಾಡಿಟ್ಕೋಬೇಕು. ಫೆರೋ ಮತ್ತೆ ಡಯಾ ಕೇಳಬಹುದು, ಅಥವಾ ಪ್ಯಾರಾ ಮತ್ತೆ ಡಯಾ ಕೇಳಬಹುದು, ಅಥವಾ ಫೆರೋ ಮತ್ತೆ ಪ್ಯಾರಾ ಕೇಳಬಹುದು. ಸೊ ಈ ರೀತಿ 3 ಆಪ್ಷನ್ಸ್ ಆ ಡಿಫರೆನ್ಸ್ ಕೇಳೋಕ ಸಾಧ್ಯ ಇದೆ. ಹಾಗಾಗಿ ಇದನ್ನ ಕ್ಲೀನ್ ಆಗಿ ನೋಡಿಟ್ಕೋಬೇಕು. ನೆಕ್ಸ್ಟ್, ರೈಟ್ 3 ಪ್ರಾಪರ್ಟೀಸ್ ಆಫ್ ಮ್ಯಾಗ್ನೆಟಿಕ್ ಫೀಲ್ಡ್ ಲೈನ್ಸ್. ಅವಾಗಲೇ ಹೇಳಿದಾಗೆ ಇದನ್ನ 3 ಫೀಲ್ಡ್ ಪ್ರಾಪರ್ಟೀಸ್ ಅಂದ್ರೆ 3 ಮಾರ್ಕ್ಸ್ ಆಗುತ್ತೆ ಅಂತ. ರೈಟ್ ಎಕ್ಸ್ಪ್ರೆಷನ್ ಫಾರ್ ಮ್ಯಾಗ್ನೆಟಿಕ್ ಪೊಟೆನ್ಷಿಯಲ್ ಎನರ್ಜಿ ಆಫ್ ಮ್ಯಾಗ್ನೆಟಿಕ್ ಡೈಪೋಲ್ ಕೆಪ್ಟ್ ಇನ್ ಎ ಯೂನಿಫಾರ್ಮ್ ಮ್ಯಾಗ್ನೆಟಿಕ್ ಫೀಲ್ಡ್. ಅಲ್ಲಿ 2 ಮಾರ್ಕ್ಸ್ ಗೆ ಕ್ವಶನ್ಸ್ ಒಂದ್ಸರಿ ಬಂದಿದೆ. ಬಟ್ ಈ 3 ಮಾರ್ಕ್ಸ್ ಮಾಡೋದಾದ್ರೆ ಹೇಗೆ ಮಾಡ್ತಾರೆ, ವೆನ್ ದ ಪೊಟೆನ್ಷಿಯಲ್ ಎನರ್ಜಿ ಇಸ್ ಮ್ಯಾಕ್ಸಿಮಮ್ ಅಂಡ್ ಮಿನಿಮಮ್. ಸೊ 2 ಕೇಸ್ಗಳನ್ನ ನೀವು ಎಕ್ಸ್ಪ್ಲೇನ್ ಮಾಡಬೇಕು, ಯಾವಾಗ ಮ್ಯಾಕ್ಸಿಮಮ್ ಇರುತ್ತೆ, ಯಾವಾಗ ಮಿನಿಮಮ್ ಇರುತ್ತೆ ಅನ್ನುವಂಥ. ಇನ್ನು ಎಲೆಕ್ಟ್ರೋಮ್ಯಾಗ್ನೆಟಿಕ್ ಇಂಡಕ್ಷನ್ ಚಾಪ್ಟರ್ ಬಂದ್ರೆ ಮೆನ್ಷನ್ 2 ಫ್ಯಾಕ್ಟರ್ಸ್ ಆನ್ ವಿಚ್ ಸೆಲ್ಫ್ ಇಂಡಕ್ಟೆನ್ಸ್ ಆಫ್ ಎ ಕಾಯಿಲ್ ಡಿಫೆಂಡ್ಸ್ ಅಂತ ಹೇಳಿ. ಸೊ ಕಾಯಿಲ್ ಏನೇನು ಡಿಫೆಂಡ್ ಆಗಿದೆ ಅನ್ನುವಂಥದ್ದು. ನೆಕ್ಸ್ಟ್, ಸ್ಟೇಟ್ ಅಂಡ್ ಎಕ್ಸ್ಪ್ಲೈನ್ ಫ್ಯಾರಡೇಸ್ ಲಾ ಆಫ್ ಎಲೆಕ್ಟ್ರೋಮ್ಯಾಗ್ನೆಟಿಕ್ ಇಂಡಕ್ಷನ್. 2 ಮಾರ್ಕ್ಸ್ ಅಂದಾಗ 2 ಸೆಂಟೆನ್ಸ್ ಬರಬೇಕು ಅಲ್ವಾ. ಸೊ ಹಾಗಾಗಿ ಫ್ಯಾರಡೇಸ್ ಲಾ ನ ಸ್ಟೇಟ್ಮೆಂಟ್ ಒಂದು, ಅದರ ಎಕ್ಸ್ಪ್ರೆಷನ್ ಒಂದು ಬರೆದ್ರೆ 2 ಮಾರ್ಕ್ಸ್ ಬರುತ್ತೆ. ನೆಕ್ಸ್ಟ್, ಸ್ಟೇಟ್ ಲೆಂಜಸ್ ಲಾ ಅಂಡ್ ರೈಟ್ ಇಟ್ಸ್ ಸಿಗ್ನಿಫಿಕೆನ್ಸ್. ಲೆಂಜಸ್ ಲಾ ಸ್ಟೇಟ್ಮೆಂಟ್ ಮತ್ತೆ ಇದರ ಸಿಗ್ನಿಫಿಕೆನ್ಸ್ 2 ಇದೆ. 1 ಬರೆದ್ರೆ ಸಾಕು. ಲಾ ಅಂದ್ರೆ 2 ಮೀನಿಂಗ್ ಒಂದೇ, ಲಾ ಆಫ್ ಕನ್ಸರ್ವೇಷನ್ ಆಫ್ ಎನರ್ಜಿ ಅಥವಾ ಇಟ್ ಗಿವ್ಸ್ ದ ಪೊಲಾರಿಟಿ ಆಫ್ ದ ಇಂಡ್ಯೂಸ್ಡ್ EMF ಅನ್ನುವಂಥದ್ದು. ವಾಟ್ ಈಸ್ ಸೆಲ್ಫ್ ಇಂಡಕ್ಟೆನ್ಸ್ ಅಂಡ್ ಮ್ಯೂಚುವಲ್ ಇಂಡಕ್ಟೆನ್ಸ್. ಸೊ ಇಲ್ಲಿ ಆ ಡೆಫಿನೇಷನ್ ಗಳನ್ನ ಇದಕ್ಕೆ ಬರೀಬೇಕು. ಆಮೇಲೆ ಡ್ರಾ ನೀಟ್ ಲೇಬಲ್ ಡಯಾಗ್ರಾಮ್ ಆಫ್ AC ಜನರೇಟರ್. AC ಜನರೇಟರ್ ಡಯಾಗ್ರಾಮ್ ಅಷ್ಟೇ ಬರೆಯೋದು, ಅಲ್ಲಿ ನಿಮ್ಗೆ ಲೇಬಲ್ ಮಾಡಿ ಅಂತಾನು ಹೇಳಿಲ್ಲ ನೋಡಿ. ಸೊ ಹಾಗಾಗಿ 2 ಮಾರ್ಕ್ಸ್ ಈ ತರ ಕೇಳಬಹುದು. ನೆಕ್ಸ್ಟ್, ವಾಟ್ ಈಸ್ AC ಜನರೇಟರ್, ಆನ್ ವಿಚ್ ಪ್ರಿನ್ಸಿಪಲ್ AC ಜನರೇಟರ್ ವರ್ಕ್ ಅಂತ ಕೇಳ್ತಾರೆ. ಓಕೆ. ಸೊ ನೆಕ್ಸ್ಟ್ 3 ಮಾರ್ಕ್ಸ್ ಬರೋದಾದ್ರೆ ಡಿರೈವ್ ದ ಎಕ್ಸ್ಪ್ರೆಷನ್ ಫಾರ್ ದ ಮೋಷನಲ್ EMF ಇಂಡ್ಯೂಸ್ಡ್ ಇನ್ ಕಂಡಕ್ಟರ್ ಮೂವಿಂಗ್ ಇನ್ ಯೂನಿಫಾರ್ಮ್ ಮ್ಯಾಗ್ನೆಟಿಕ್ ಫೀಲ್ಡ್. ಸೊ ಇದು ತುಂಬಾ ಪಾರ್ಸರಿ ಕೇಳಿರೋ ಕ್ವಶನ್. ನೆಕ್ಸ್ಟ್, ಎಕ್ಸ್ಪ್ಲೇನ್ ಬ್ರೀಫ್ಲಿ ದ ಕಾಯಿಲ್ ಅಂಡ್ ಮ್ಯಾಗ್ನೆಟ್ ಎಕ್ಸ್ಪೆರಿಮೆಂಟ್ ಟು ಡೆಮೋನ್ಸ್ಟ್ರೇಟ್ ಎಲೆಕ್ಟ್ರೋಮ್ಯಾಗ್ನೆಟಿಕ್ ಇಂಡಕ್ಷನ್ ಅನ್ನುವಂಥದ್ದು. ನೆಕ್ಸ್ಟ್ 3 ಮಾರ್ಕ್ಸ್ ಅಲ್ಲೇ ಡಿರೈವ್ ದ ಎಕ್ಸ್ಪ್ರೆಷನ್ ಫಾರ್ ಸೆಲ್ಫ್ ಇಂಡ್ಯೂಸ್ಡ್ EMF ಇನ್ ಎ ಕಾಯಿಲ್ ಅಂತ ಕೇಳಬಹುದು. ಇನ್ನೂವರೆಗೆ ಅದನ್ನು ಕೇಳಲಿಲ್ಲ ಆ ಕ್ವಶನ್ ಅನ್ನ. ಆಮೇಲೆ ಡಿರೈವ್ ಅನ್ ಎಕ್ಸ್ಪ್ರೆಷನ್ ಫಾರ್ ಎನರ್ಜಿ ಸ್ಟೋರ್ಡ್ ಇನ್ ಎ ಕಾಯಿಲ್ ಕ್ಯಾರಿಂಗ್ ಕರೆಂಟ್. ಈ ಕ್ವಶನ್ ಕೇಳಿದ್ದಾರೆ ಮೊದಲೆಲ್ಲ. ಸೊ ಇಲ್ಲಿಗೆ ಈ ಒಂದು ಚಾಪ್ಟರ್ ನಂಬರ್ 6 ವರೆಗಿಂದು ನಿಮ್ಗೆ ಇಂಪಾರ್ಟೆಂಟ್ ಕ್ವಶನ್ಸ್ ಕಂಪ್ಲೀಟ್ ಆಗಿದೆ. ಸೊ ನಿಮ್ಗೆ ಅಗತ್ಯ ಇದ್ರೆ ಮುಂದಿನ ಚಾಪ್ಟರ್ ಗಳನ್ನ ಮಾಡೋಣ. ಓಕೆ, ಥ್ಯಾಂಕ್ ಯು.